ನಾವು ಇವತ್ತು ನಿವೃತ್ತಿ ಆಗಿದ್ದೀವಿ. ಇಲ್ಲೇ ತನಕ ವೇತನ ಪರಿಷ್ಕರಣೆಯನ್ನು ಆಗದಿದ್ದಕ್ಕೋಸ್ಕರ ನಾವು ಭಾಳ ನೋವಲ್ಲಿದ್ದೀವಿ. ನೌಕರರಿಗೆ ಆದಷ್ಟು ಬೇಗ 38 ತಿಂಗಳ ಹರಿಯರ್ಸು ಮತ್ತು 2024ನ ವೇತನ ಪರಿಷ್ಕರಣೆಯನ್ನು ಆದಷ್ಟು ಬೇಗ ಮಾಡಿಕೊಡ್ಲಿ. 3 ಸಾರಿ ಡಿಸ್ಮಿಸ್ ಆಗಿದೆ ನಾನು ಈ ಸಂಸ್ಥೆ ಸೇವೆಯಲ್ಲಿದ್ದಾಗ. ಪ್ರಾಣವನ್ನು ಲೆಕ್ಕಕ್ಕಿಡದೆ ಹೆಂಡತಿ ಮಕ್ಕಳನ್ನು ಇದಿಲ್ದಲೆ ನಾವು ಅವತ್ತು ಕೆಲಸ ಮಾಡಿದ್ದೀವಿ. ಚಿಕ್ಕ ಒಂದು ಇದನ್ನೇ ದೊಡ್ಡದು ಮಾಡಿಬಿಟ್ಟು ಆಡಳಿತ ವರ್ಗ ನಮ್ಮನ್ನು ವಿಕ್ಟಿಮೈಸ್ ಮಾಡೋಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡುತ್ತೆ. ಅದಕ್ಕೆ ನೌಕರರು ಸಹ 100ಕ್ಕೆ 100 ಬಲ ಶಕ್ತಿಯನ್ನು ತುಂಬಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನು ಕೋರ್ಟ್ PLI ಅರ್ಜಿಯನ್ನ ಈಗ ಇತ್ಯರ್ಥ ಮಾಡಿರುವಂಥದ್ದು. ಹಾಗಿದ್ರೆ ಸರ್ಕಾರದ ಮುಂದೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒತ್ತಾಯ ಮಾಡುತ್ತೆ, ಸರ್ಕಾರದ ಗಮನವನ್ನು ಯಾವ ರೀತಿಯಾಗಿ ಸೆಳೀತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಿವೃತ್ತ ಸಾರಿಗೆ ನೌಕರರು ಚಾಲಕರಿದ್ದಾರೆ. ಅವರ ನೋವು ಸಮಸ್ಯೆಗಳು ಏನಿದೆ ಬನ್ನಿ ಕೇಳೋಣ. ಸರ್, ಯಾವ ರೀತಿಯಾಗಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ನೀವು ಸೇವೆ ಸಲ್ಲಿಸಿದ್ರಿ? ನಿವೃತ್ತಿಯಾಗಿ ಎಷ್ಟು ವರ್ಷ ಆಯಿತು ಅಂತ? ನಾನು ಸಾರಿಗೆ ಸಂಸ್ಥೆಯಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ಆದರೆ ಈಗ 2020ರಲ್ಲಿ ಇಂದ ಈ ಕಡೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಹಲವಾರು ಸಾರಿ ಹಗಲು ರಾತ್ರಿ ಕಷ್ಟ ಮಾಡಿದ್ದೀವಿ. ಇವರು ಕೊರೋನಾ ಟೈಮಲ್ಲಿ ವೇತನ ಪರಿಷ್ಕರಣೆ ಮಾಡಿದ ಸಂದರ್ಭದಲ್ಲಿ 15% ಏನು ಇನ್ಕ್ರೀಸ್ ಮಾಡಿದರು, ಅದನ್ನು ನಮಗೆ ಹಿಂಬಾಕಿಯಾಗಿ ಕೊಡಬೇಕಾಗಿತ್ತು. ಹಿಂಬಾಕಿ ಕೊಡಲಿಲ್ಲ. ನಮಗೆ 2024 ಅಗ್ರಿಮೆಂಟನ್ನು ನಾವು ನಿರೀಕ್ಷೆಯಲ್ಲಿದ್ವಿ, ಅದು ಸಿಗಲಿಲ್ಲ. ನಾವು ಇವತ್ತು ನಿವೃತ್ತಿ ಆಗಿದ್ದೀವಿ. ಇಲ್ಲೇ ತನಕ ವೇತನ ಪರಿಷ್ಕರಣೆಯನ್ನು ಆಗದಿದ್ದಕ್ಕೋಸ್ಕರ ನಾವು ಭಾಳ ನೋವಲ್ಲಿದ್ದೀವಿ. ಆ ಒಂದು ಹಿಂಬಾಕಿಯನ್ನು ಕೊಟ್ಟಿದ್ದರೆ, ಹಿಂಬಾಕಿಯನ್ನು ನಮಗೆ ಸಿಕ್ಕಿದರೆ ನಾವು ಏನೋ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಬೇರೆ ಅನ್ನೋ ನಮ್ಮ ಕಷ್ಟ ಇದಕ್ಕಾಗ್ತದಂಥ ನಿರೀಕ್ಷೆಯಲ್ಲಿದ್ವಿ, ಸಿಗಲಿಲ್ಲ. ಸರ್ಕಾರ ಆದಷ್ಟು ಬೇಗ ಏನು PLI ರದ್ದಾದಂಥ ಒಂದು ಕೋರ್ಟಿನ ನಿರ್ದೇಶನವನ್ನು ಏನು ಕೊಟ್ಟಿದೆ, ಅದರ ಪ್ರಕಾರ ಆದಷ್ಟು ಬೇಗ ಸರ್ಕಾರ ಜಂಟಿ ಸಮಿತಿಯೊಂದು ಕರೆದು ಮಾತುಕತೆ ಮೂಲಕ ಒಂದು ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿಸಿ ನೌಕರರಿಗೆ ಆದಷ್ಟು ಬೇಗ 38 ತಿಂಗಳ ಹರಿಯರ್ಸು ಮತ್ತು 2024ನ ವೇತನ ಪರಿಷ್ಕರಣೆಯನ್ನು ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಓಕೆ, ಎಲ್ಲಿ ಯಾವ ಭಾಗದಲ್ಲಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ರಿ ಅನ್ನುವಂಥದ್ದು, ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸಿದ್ರಾ? ಕೋವಿಡ್ ಟೈಮಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರಿ. ಸರ್ಕಾರ 38 ತಿಂಗಳಲ್ಲಿ ಈಗ 14 ತಿಂಗಳ ಹರಿಯರ್ಸನ್ನು ಕೊಡ್ತೀನಿ ಅಂತ ಒಪ್ಕೊಳ್ತು. ಅದನ್ನು ನೀವು ಒಪ್ಕೊಳ್ತೀರಾ ಹೇಗೆ ಅನ್ನುವಂಥದ್ದು? ನಾವು ಒಂದು ಮುಂದಾಳತ್ವವನ್ನು ವಹಿಸಿದಂಥ ಸಂದರ್ಭದಲ್ಲಿ ನಮ್ಮನ್ನು ಹಲವಾರು ವಿಭಾಗಗಳಲ್ಲಿ ಹಲವಾರು ಸಾರಿ ವಿಕ್ಟಿಮೈಸ್ ಮಾಡಿದ್ದಾರೆ. 3 ಸಾರಿ ಡಿಸ್ಮಿಸ್ ಆಗಿದೆ ನಾನು ಈ ಸಂಸ್ಥೆ ಸೇವೆಯಲ್ಲಿದ್ದಾಗ. ಕೊರೋನಾ ಸಂದರ್ಭದಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಶಿವಮೊಗ್ಗ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೊರೋನಾ ಭಾಳ ಮಹಾಮಾರಿಯಾಗಿ ಈ ಒಂದು ದೇಶಕ್ಕೆ ಹರಡಿದಂಥ ಸಂದರ್ಭದಲ್ಲಿ ನಮ್ಮ ಸಾರಿಗೆ ನೌಕರರು, ಅಧಿಕಾರಿಗಳು ಎಲ್ಲರೂ ಸೇರಿದ್ದಾರೆ. ಅದರಲ್ಲಿ ಹಗಲು ಇರುಳು ಶ್ರಮಪಟ್ಟು ಎಂಥ ಪ್ರಾಣವನ್ನು ಲೆಕ್ಕಕ್ಕಿಡದೆ ಹೆಂಡತಿ ಮಕ್ಕಳನ್ನು ಇದಿಲ್ದಲೆ ನಾವು ಅವತ್ತು ಕೆಲಸ ಮಾಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲೂ ಇವತ್ತು ಸರ್ಕಾರಗಳು ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೆ ಹರಿಯರ್ಸನ್ನು ಹಿಂಬಾಕಿಯಲ್ಲಿ ಉಳಿಸ್ಕೊಂಡು ನಾವು ಕೊಡಲ್ಲ ಅನ್ನೋದು ಧೋರಣೆ ಸರಿಯಿಲ್ಲ. ನಾವು ಹಗಲಿರುಳು ಕಷ್ಟಪಟ್ಟಿದ್ದಕ್ಕೆ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಓಕೆ, ಅಂದರೆ ಚಾಲಕರಂತ ಹೇಳುವಾಗ ಜವಾಬ್ದಾರಿ ಇರುತ್ತೆ. ಸುಮಾರು 50 ಜನ ಪ್ರಯಾಣಿಕರನ್ನ ನೀವು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗಬೇಕು. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಏನು ಸರ್ಕಾರ 500 ಕೋಟಿಯ ಟಿಕೆಟನ್ನು ಕೂಡ ವಿತರಣೆ ಮಾಡೋ ಸಂದರ್ಭದಲ್ಲಿ ಏನು ಸಾರಿಗೆ ನೌಕರರಿಗೆ ಒಂದು ಕೃತಜ್ಞತೆ ಅಥವಾ ಒಂದು ಧನ್ಯವಾದಗಳನ್ನು ಕೂಡ ಸಲ್ಲಿಸಿಲ್ಲ ಅನ್ನುವಂಥದ್ದು ಜಂಟಿ ಕ್ರಿಯಾ ಸಮಿತಿಯ ಒಂದಷ್ಟು ಆರೋಪಗಳಾಗಿತ್ತು, ಮಾತುಗಳಿತ್ತು. ಏನು ಹೇಳ್ತೀರಾ ಸರ್ಕಾರಕ್ಕೆ? ಜಂಟಿ ಕ್ರಿಯಾ ಸಮಿತಿ ಅನ್ನೋದಕ್ಕಿಂತ ಮುಖ್ಯವಾಗಿ 500 ಕೋಟಿ ಟಿಕೆಟನ್ನು ಹರಿದ ಮಾನ್ಯ ಮುಖ್ಯಮಂತ್ರಿಗಳು ಟಿಕೆಟ್ ಕೊಡುವ ಮುಂಚಿತವಾಗಿ ಚಾಲಕ ನಿರ್ವಾಹಕರು ಅದಕ್ಕೆ ಶ್ರಮಿಸ್ತಕ್ಕಂಥ ಅಧಿಕಾರಿ ವರ್ಗವನ್ನು ಒಂದು ಶ್ಲಾಘನೀಯವಾಗಿ ಒಂದು ಮಾತನ್ನು ಒಂದು ಹೇಳ್ಬೋದಾಗಿತ್ತು. ಅದು ನಮಗೆ ಖುಷಿ ತರ್ತಿತ್ತು. ಆದರೂ ಎಲ್ಲೂ ಅವ್ರನ್ನ ಶ್ಲಾಘನೆ ಮಾಡಲಿಲ್ಲ. ಅವರು ಎಲ್ಲೂ ಒಂದು ಕಡೆ ನಾವು ಹಲವಾರು ನೋವುಗಳನ್ನು ಉಂಡಿದ್ದೇವೆ. ಈ ಶಕ್ತಿ ಯೋಜನೆಯಿಂದ 50 ಜನ ತುಂಬಿಕೊಂಡ ಜಾಗದಲ್ಲಿ 100 ಜನ ಮಹಿಳೆಯರ ಶಕ್ತಿಯಲ್ಲಿ ನಾವು 150 ಜನ, 120 ಜನ, 130 ಜನ ಹೀಗೆ ಶಕ್ತಿ ಮೀರಿ ವಾಹನಗಳನ್ನು ಕಡಿಮೆ ಇದ್ದರೂ ನೌಕರರು ಕಡಿಮೆ ಇದ್ದರೂ ಸಹ ಅಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಹಾಗಾಗಿ ಒಂದು ಪ್ರಶಂಸೆ ಆಗಲಿ, ಒಂದು ನೌಕರರಿಗೆ ಒಂದು ಇದವನ್ನಾಗಲಿ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಕೊಂಡು ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಅಂತಂದು ನಾನು ಅವ್ರಿಗೆ ಧಾವಿಸಬೇಕಾಗಿತ್ತು. ಹರಿಯರ್ಸ್ ಬಗ್ಗೆ ಅವರು ಕೊಟ್ಟು ಒಂದು ಉತ್ತಮವಾದಂಥ ಇದನ್ನು ಕೊಡಬೇಕಾಗಿತ್ತು. ನಾವು ನಿರೀಕ್ಷೆಯಲ್ಲೂ ಇದ್ದೀವಿ. ಆದಷ್ಟು ಬೇಗ ಕೊಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಓಕೆ, 3 ಬಾರಿ ಡಿಸ್ಮಿಸ್ ಆಗಿದೆ ಅಂತಲೂ ಕೂಡ ಹೇಳಿದ್ರಿ. ಯಾವ ಕಾರಣಕ್ಕೋಸ್ಕರ ಆಯಿತು, ಮತ್ತು ಯಾವ ರೀತಿಯಾಗಿ ನೀವು ಸೇರಿಕೊಂಡ್ರಿ ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದರೆ? ಹಲವಾರು ಬಾರಿ ನಾವು ಮುಂದಾಳತ್ವ ಹೊಂದಾಗ ಚಿಕ್ಕ ಒಂದು ಇದನ್ನೇ ದೊಡ್ಡದು ಮಾಡಿಬಿಟ್ಟು ಆಡಳಿತ ವರ್ಗ ನಮ್ಮನ್ನು ವಿಕ್ಟಿಮೈಸ್ ಮಾಡೋಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ
ಹಲವಾರು ಸಾರಿ ಮುಷ್ಕರ ಇದನ್ನು ಯಾವಾಗ ನೀವು ಆ ಸಂದರ್ಭದಲ್ಲಿ ಹೇಗೆ ಎದುರಿಸಿದ್ರಿ? 2000 ನಾವು ಸಂಘಟನಾ ಶಕ್ತಿಯಿಂದ ಒಂದು ಬಂದಿದ್ದೀವಿ. ಓಕೆ, ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರಿಗೆ ಎಷ್ಟು ಬಲವನ್ನು ತರುತ್ತೆ, ಅವರ ಸಮಸ್ಯೆಗಳಿಗೆ ಎಷ್ಟು ಶ್ರಮಿಸುತ್ತೆ ಅನ್ನುವಂಥದ್ದು? ಸಂಪೂರ್ಣವಾಗಿ ಕಾರ್ಮಿಕ ವರ್ಗಕ್ಕೆ ಜಂಟಿ ಕ್ರಿಯಾ ಸಮಿತಿ ಶ್ರಮಿಸ್ತಾ ಇದೆ. ಅದಕ್ಕೆ ನೌಕರರು ಸಹ 100ಕ್ಕೆ 100 ಬಲ ಶಕ್ತಿಯನ್ನು ತುಂಬಿದ್ದಾರೆ. ಆ ಶಕ್ತಿ ಇವತ್ತು ಮೊನ್ನೆ 5ನೇ ತಾರೀಕು ಮುಷ್ಕರವನ್ನು ಅದು ತಮಗೆ ಗೊತ್ತಾಗ್ತದೆ. ಹೇಗಾಯಿತು ಮೊನ್ನೆ 5ನೇ ತಾರೀಕಾದಂತಹ ಮುಷ್ಕರದಲ್ಲಿ ನೀವು ಕೂಡ ಅಂದರೆ ಸಪೋರ್ಟ್ ಮಾಡಿದ್ರಿ. ನೀವು ಯಾವ ರೀತಿಯಾಗಿ ನಿಮ್ಮ ಭಾಗದಲ್ಲಿ ಮುಷ್ಕರವನ್ನು ಮಾಡಿದ್ರಿ ಅನ್ನುವಂಥದ್ದು? ಮುಷ್ಕರ ಮಾಡಿದ ಸುಮಾರು 7-8 ಗಂಟೆಯಲ್ಲೇ ಸರ್ಕಾರ ಅಂದರೆ ಕೋರ್ಟು ಮಧ್ಯಪ್ರವೇಶ ವಹಿಸ್ತು, ಅಂದರೆ ಎಫೆಕ್ಟ್ ಆಯಿತು ಅನ್ನುವಂಥದ್ದು. ಯಾವ ರೀತಿಯಾಗಿ ನಿಮ್ಮ ಭಾಗದಲ್ಲಿ ಮುಷ್ಕರವನ್ನು ನಂಬ್ಕೊಂಡಿದ್ರಿ? ತಾವು ಗಮನಿಸಿದ್ದೀರಿ, ಮುಷ್ಕರದ ಸಮಯಕ್ಕಿಂತ ಹಿಂದೆ 4ನೇ ತಾರೀಕಿನ ಸಂಜೆಯೇ ಆಗ ಹಲವಾರು ಗಾಡಿಗಳಲ್ಲಿ ನಿಂತಿದ್ದು, ನೌಕರರು ಅಲ್ಲಿ ಆ ಮುಷ್ಕರದ ಬಿಸಿ ತಟ್ಟಿತ್ತು. 5ನೇ ತಾರೀಕು 10ನೇ ತಾರೀಕು 10 ಗಂಟೆ ತನಕ ತಾವೇ ನೋಡಿದ್ದೀರಿ ಏನೇನಾಯಿತು, ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಬಸ್ ನಿಲ್ದಾಣಗಳಲ್ಲಿ ಯಾವ್ಯಾವ ಥರ ಖಾಲಿ ಇತ್ತು, ಜನಜಂಗುಳಿಯ ಪರಿಸ್ಥಿತಿಯನ್ನು ತಾವು ವೀಕ್ಷಣೆ ಮಾಡಿದಿರಿ. ಅದು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕಾಯಿತು. ಈಗಲೂ ಸಮಯ ಮೀರಿಲ್ಲ. ಆದಷ್ಟು ಬೇಗ ಜಂಟಿ ಸಮಿತಿಯನ್ನು ಕರೆದುಬಿಟ್ಟು ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿಯನ್ನು ಕೊಡಲಿಕ್ಕೆ ಆದಷ್ಟು ಒತ್ತಾಯ ಮಾಡ್ತೀವಿ ನಾವು. ಓಕೆ, ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ನಿಮಗೆ ಸಾಥ್ ಕೊಟ್ಟಿದ್ರು, ಅಂದರೆ ಬೆಂಬಲ ಸೂಚಿಸಿದ್ರು ನಿಮ್ಮ ಮುಷ್ಕರಕ್ಕೆ. ಪ್ರಯಾಣಿಕರಿಗೆ ಏನು ಹೇಳಿದ್ರಿ? ಪ್ರಯಾಣಿಕರಿಗೆ ನಾವು ಮುಂಚೆನೇ ನಾವು ಕೇಳ್ಕೊಂಡಿದ್ವಿ, ಈ ಥರ ತೊಂದರೆ ಆಗ್ತದೆ ಅನ್ನೋದು ನಮ್ಮ ಗಮನದಲ್ಲಿದ್ದರೂ ಸಹ ಪ್ರಯಾಣಿಕರನ್ನು ನಾವು ಹಲವಾರು ಪ್ರಯಾಣಿಕರು ನಮ್ಮ ನೋವಿಗೆ ಸ್ಪಂದಿಸಿದ್ದಾರೆ. ಓಕೆ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಿದ್ರಿ? ಕೊನೆಯದಾಗಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ನಿವೃತ್ತ ನೌಕರರು ಎಲ್ಲರೂ ಸೇರಿ ಸರ್ಕಾರ ಆದಷ್ಟು ಬೇಗ ಜಂಟಿ ಸಮಿತಿಯವರನ್ನು ಕರೆದು ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ಮುಷ್ಕರಕ್ಕೆ ನಾವು ತಯಾರಿಯನ್ನು ನಡೆಸ್ತೀವಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಮುಂದಿನ ದಿನದಲ್ಲಿ ಸರ್ಕಾರ ಮುಂದಿನ ಹಬ್ಬ ದಿನಗಳಲ್ಲಿ ನಾವು ಒಂದು ದಿನಾಂಕವನ್ನು ಗುರುತುಪಡ್ಕೊಂಡು ನಾವು ಇದು ಮಾಡ್ಕೊಳಕ್ಕೆ ಅವತ್ತು ಸರ್ಕಾರ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಒಂದು ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿಯನ್ನು ಅದ್ರ ಬಗ್ಗೆ ಮಾತುಕತೆ ನಡೀಲಿ, ಆದಷ್ಟು ಬೇಗ ಶೀಘ್ರದಲ್ಲಿ ಮಾತುಕತೆ ನಡೀಲಿ ಅನ್ನೋದು ನಾನು ಒತ್ತಾಯ ಮಾಡ್ತೇವೆ. ಸಾರಿಗೆ ನೌಕರರು ಸಂಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಗಳು, ನಾಳೆ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸಗಳಿಗೆ ತೊಂದರೆ ಆಗ್ತಾಯಿದೆ. ಫೀಸ್ ಕಟ್ಟೋಕ್ಕೂ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಯನ್ನು ಜಂಟಿ ಸಮಿತಿಯ ಒಂದು ಚರ್ಚಿಸಿ ಆದಷ್ಟು ಕೊಡಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು ಸರ್. ಇದಿಷ್ಟು ನಿವೃತ್ತ ಸಾರಿಗೆ ನೌಕರರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.